ಅವರ ದೊಡ್ಡತನಕ್ಕೆ ನಾವು ಯಾವ ರೀತಿ ಅವರಿಗೆ ಗೌರವ ಸಲ್ಲಿಸಬೇಕು, ಗೌರವ ಅರ್ಪಣೆ ಮಾಡಬೇಕು, ಆ ವಿಚಾರವಾಗಿ ಈ ದಿವಸ ನಮ್ಮ ಕೊತ್ತೂರು ಮಂಜಣ್ಣನವರ ಒಂದು ಮಾರ್ಗದರ್ಶನದ ಮೇರೆಗೆ ನಮ್ಮ ತಾಲೂಕಿನ ಒಬ್ಬ ಕೃಷ್ಣಾತೀತ ನಾಯಕರಾಗಿ ಗುರುತಿಸಿಕೊಂಡಿರ್ತಕ್ಕಂಥ ನಮ್ಮ ಆರ್ ನಾರಾಯಣನವರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಾದಂಥ ಅಮಾನುಲ್ಲಾ ಅವರು, ಹಿರಿಯರಾದಂಥ ನಮ್ಮ ರಾಮಲಿಂಗಾರೆಡ್ಡಣ್ಣ, ಶಿವಣ್ಣ, ರಾಜೇಂದ್ರ ಗೌಡರು, ಮಂಜಣ್ಣ, ಸುಹಾಸು, ಗೌಡರು, ಸುಮಾರು ಜನ ಎಲ್ಲರೂ ಸೇರಿ ಅವರ ಒಂದು ನೇತೃತ್ವದಲ್ಲಿ ಇವತ್ತಿನ ದಿವಸ ಸಭೆ ಸೇರಿದ್ದೀವಿ. ಈ ಸಭೆಗೂ ಮುನ್ನ ನಮ್ಮ ದಿವಂಗತ ನಾಯಕರ ಒಂದು ನೆನಪಿನಾರ್ಥವಾಗಿ ಒಂದು 5 ನಿಮಿಷ ಮೌನಾಚರಣೆ ಮಾಡಿ, 1 ನಿಮಿಷ 5 ನಿಮಿಷ ಯಾರು ಮಾಡಲ್ಲ, ಗೌರವ ಸಮರ್ಪಣೆ ಮಾಡುವ ಮುಖಾಂತರ ಒಂದು ನಿಮಿಷಗಳ ಕಾಲ ಮೌನಾಚರಣೆ ಆಗು ಹೋಗುಗಳ ಬಗ್ಗೆ ಚರ್ಚೆ ಪ್ರಾರಂಭ ಮಾಡೋಣ. ಈ ಚರ್ಚೆ ಅವರವರ ಅನಿಸಿಕೆಗಳನ್ನ, ಅವರ ಅಭಿಪ್ರಾಯಗಳನ್ನ ನಮ್ಮ ಹಿರಿಯರು, ನಮ್ಮ ನಾಯಕರಿಗೆ ತಿಳಿಪಡಿಸಬೇಕಾಗಿ ನಮ್ಮೆಲ್ಲರಲ್ಲೂ ಮನವಿ ಮಾಡ್ತೀನಿ. ಹರಿವರೆಗೂ ಕಾಂಗ್ರೆಸ್ ಪಕ್ಷಕ್ಕೆ ಜೈ ಬಲೋ, ಕಾಂಗ್ರೆಸ್ ಪಕ್ಷಕ್ಕೆ ಜೈ ಬಲೋ, ಕೊತ್ತೂರು ಮಂಜಣ್ಣಕ್ಕೆ. ಇವತ್ತು ಕಾಂಗ್ರೆಸ್ನ ನಾಯಕರು, ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ MC ನೀಲಕಂಠೇಗೌಡನವರು ಇದನ್ನ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಮೌನ ಆಚರಣೆ ಸಭೆಯನ್ನು ಕರೆದು ಎಲ್ಲ ನಾಯಕರ ನೇತೃತ್ವದಲ್ಲಿ ಮೌನ ಆಚರಣೆ ಈಗಾಗಲೇ ಮಾಡಿದ್ದೀವಿ. ಅದರ ಏನು ನೀಲಕಂಠೇಗೌಡನವರ ಬಗ್ಗೆ ನಿಜವಾಗ್ಲೂ ನಾವೆಲ್ಲ ಇಷ್ಟು ಜನ ಇದ್ದೀವಿ. ನೀಲಕಂಠೇಗೌಡರು 24 ಗಂಟೆ ರಾಜಕೀಯ ಮಾಡ್ತಕ್ಕಂಥ, ಸತತವಾಗಿ 24 ಗಂಟೆ. ನಾವೆಂತೂ ಕೂಡ ಯಾವತ್ತಾದ್ರೂ ಫೋನ್ ಮಾಡಿದ್ರೆ ನಾವು ಅಲ್ಲಿದ್ದೀವಿ ಇಲ್ಲಿ ಸುಳ್ಳು ಹೇಳ್ತೀವಿ ಅವ್ರಿಗೆ. ಯಾಕಂದ್ರೆ ಮನೆಯಲ್ಲಿ ಎಲ್ಲ ಬಿಟ್ಟು ಅಥವಾ ರಾಜಕೀಯ ಪಕ್ಕದಟ್ಟಿ ಇವತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದ್ರೂ ಕೂಡ ಅವ್ರ ಜೊತೆಗೆ ಇನ್ನೊಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಅಮರಣ್ಣನ ಅವ್ರು ಹಾಕೊಂಡು, ಮತ್ತೆ ನಮ್ಮ ರಾಮಲಿಂಗಾರೆಡ್ಡಿನ ಹಾಕೊಂಡು, ಶಿವಣ್ಣ ಅವರು, ರಾಜೇಂದ್ರ ಗೌಡರು, ಬೆಳಗಾವಿ ಬ್ಯಾಂಕ್ ಅಧ್ಯಕ್ಷ ಕೆಂಗರೆಡ್ಡಿ ಅವರು, ಎಲ್ಲ ನಮ್ಮ ನಾಯಕರು, ರಾಜಕಾರಣಪ್ಪ ಅವರು, ನೇತೃತ್ವದಲ್ಲಿ ಎಲ್ಲ ಕೂಡ ಇವತ್ತು ಸತತವಾಗಿ ಎಲ್ಲ ಪ್ರತಿ ವಾರ 2-3 ಕಾರ್ಯಕ್ರಮ ಮಾಡ್ತಕ್ಕಂಥ ಒಬ್ಬ ನಾಯಕರು. ನಿಜವಾಗ್ಲೂ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಬಹಳ ನೋವಾಗುತ್ತೆ. ಅವರು ಅಪೆಕ್ಸ್ ಬ್ಯಾಂಕ್ ಡೈರೆಕ್ಟ್ ಆಗಿದ್ದಾಗ, ಮತ್ತೆ DCC ಬ್ಯಾಂಕ್ ಡೈರೆಕ್ಟ್ ಆಗಿದ್ದಾಗ ಸುಮಾರು ಮಹಿಳಾ ಸ್ವಸಹಾಯ ಸಂಘಗಳಿಗೆ ಸುಮಾರು 16 ಕೋಟಿ ರೂಪಾಯಿ ಬಂದಿರ್ತಕ್ಕಂಥ ಒಂದು ಆದ್ರೆ ಅದ್ರ ಜೊತೆಗೆ ಸತತವಾಗಿ ನಮ್ಮ ಕೊತ್ತೂರು ಮಂಜಣ್ಣವ್ರ ಜೊತೆಯಲ್ಲಿ ಏನು ಇವತ್ತು ಮುಳಬಾಲ್ ತಾಲೂಕು ಇರ್ಬೋದು, ಜಿಲ್ಲೆ ಇರ್ಬೋದು, ರಾಜ್ಯ ಇರ್ಬೋದು, ಎಲ್ಲ ರಾಜ್ಯದ ನಾಯಕರು CM ಹಿಡ್ಕೊಂಡು ನಮ್ಮ ತಾಲೂಕು ಬಗ್ಗೆ ಕಾಂಗ್ರೆಸ್ ಆಫೀಸ್ ಕಟ್ಟಬೇಕು ಅಂತ, ಪಕ್ಷ ಕಟ್ಟಬೇಕು ಅಂತ ಈಗಾಗಲೇ ಸುಮಾರು 1 ತಿಂಗಳು 2 ತಿಂಗಳಿಂದ ಏನು ಮಹಿಳಾ ಒಂದು ಕಾರ್ಯಕ್ರಮ, ಸುಮಂಗಳಿ ಕಾರ್ಯಕ್ರಮ, ಆ ಕಾರ್ಯಕ್ರಮ ಮಾಡಬೇಕು ಅಂತ ಯಾರಿಗೂ ಕೂಡ ನಿದ್ದೆ ಮಾಡಿ ಬಿಡ್ತಾ ಇಲ್ಲ. ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಕೂಡ ನಮ್ಮ ಯುವ ನಾಯಕರಿಗೆ ಒಂದು ಪಟ್ಟಿ, ಮಹಿಳೆಯರ ಒಂದು ಪಟ್ಟಿ, ಹಿರಿಯರ ಒಂದು ಪಟ್ಟಿ, ಈ ರೀತಿ ಪಟ್ಟಿಗಳ ಅಧಿಕಾರಿಗಳ ಪಟ್ಟಿ ಎಲ್ಲ ಮಾಡಿ ಈ ಕಾರ್ಯಕ್ರಮ ಅದ್ದೂರಿಯಿಂದ ಮಾಡಬೇಕು ಅಂತ ಯೋಚನೆ ಇರ್ತಕ್ಕಂಥ ಒಂದು ಇಲ್ಲ. ನಿಜವಾಗ್ಲೂ ಸಂಘಟನೆ
ಇದರಿಂದ ಅವ್ರ ಬಗ್ಗೆ ಮಾತಾಡಕ್ ಕೂಡ ನೋವಾಗುತ್ತೆ. ಆದರೆ ಅವ್ರ ಮನೆಗೆ ಅವರು ಆ ಭಗವಂತ ಧೈರ್ಯ ತುಂಬಿ ಆ ಮನೆ ಕುಟುಂಬಗಳ ಧೈರ್ಯ ತುಂಬಿ ಅವರು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಒಂದು ಮಾತು ಹೊರಕ್ಕೆ ಅವಕಾಶ ಕೊಡ್ತಕ್ಕಂಥ ನಾವೆಲ್ಲರಿಗೂ ಒಂದು ಸಲ ಮಾತನ್ನು ಮುಕ್ತಾಯ ಮಾಡಿದೆ. ಜೈ ಹಿಂದ್, ಜೈ ಕರ್ನಾಟಕ.